ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲ ಊರಿಗೆ ಹೋಗ್ತಿದ್ದೀವಿ, ಊರ ಹಬ್ಬಕ್ಕೆ. ಏನು ಬನ್ನಿ ತೋರಿಸ್ತೀನಿ ಎಲ್ಲ. ಗೈಸ್ ನಮ್ಮ ಜೊತೆ ಹೋಮ್ ಮಿನಿಸ್ಟರ್, ನಮ್ಮನೆ ಹೋಮ್ ಮಿನಿಸ್ಟರ್. ಹಾಯ್ ಮಾಡ್ತೀನಿ, ನನಗೆ ಫೋನ್ ಕೊಡು. ಹಾಯ್. ಓ 10:36 ಆಗಿದೆ, ಇನ್ನೂ ಬಂದಿಲ್ಲ. ಅವರು 8:30 ಹೊರಡ್ತೀನಿ ನಾನು, ಆವಾಗಲೇ ಬಂದುಬಿಡ್ತೀನಿ ಅಂತೆಲ್ಲ ಅಂದರು. ಯಾವುದೂ ಇಲ್ಲ, ಬೋಕಸ್ ಎಲ್ಲ ಬಿಟ್ಟಿದ್ದಾರೆ. ಆಮೇಲಿಂದ ತೋರಿಸ್ತೀನಿ ಎಷ್ಟು ಗಂಟೆಗೆ ಬಂದು ಅಂತಲೂ ಹೇಳ್ತೀನಿ. ನೋಡಿ ಗೈಸ್, ನೋಡಿ ಕೊಂಡಿ ಬರೋದೇ ಇಲ್ಲ ಅಂತ ಅಚ್ಚಮ್ಮ ಬಸ್ಸಲ್ಲಿ ಬರ್ತಾರೆ. ಅವಳು ಅಲ್ಲಿಂದನೇ ವ್ಲಾಗ್ ಮಾಡ್ಕೊಂಡ್ಬರ್ತಾಳೆ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ ಅಶಾಕ ನಾನು ವ್ಲಾಗ್ ಮಾಡ್ತಿದ್ದೆ. ಏನಿದೆಲ್ಲ ಹಿಂಗ್ ಮಾಡಿಸ್ಬಿಟ್ಟು, ಓ ಶಿಟ್, ಇದೇನಿದು ಗೋಡೆ, ಇದನ್ನ ನೋಡೇ ಇಲ್ಲ. ಎತ್ತಕ್ಕೆ ಶಕ್ತಿ ಇಲ್ಲ ಅಲ್ಲ ನಿನ್ ತಮ್ಮಂಗೆ. ಏನ್ ತಮ್ಮ ಇಟ್ಕೊಂಡಿದ್ದೀವಿ. ಹಾಯ್, ನನ್ನ ವ್ಲಾಗ್ ನನಗೆ ಬರ್ತಾರೆ. ಇದು ನೋಡಿ ಹೆಂಗೆ ಡೆವಲಪ್ ಮಾಡಿಸ್ಬಿಟ್ಟ ನಮ್ಮ ಅಜ್ಜಿ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ ಅಶಾಕ ನಾನು ವ್ಲಾಗ್ ಮಾಡ್ತಿದ್ದೆ. ಏನಿದೆಲ್ಲ ಹಿಂಗೆ ಮಾಡಿಸ್ಬಿಟ್ಟು, ಓ ಶಿಟ್, ಇದೇನಿದು ಗೋಡೆ, ಇದನ್ನ ನೋಡೇ ಇಲ್ಲ. ಮೈ ಗಾಡ್, ನೀನು ಮಾಡ್ತೀನಿ ಸಾವಂತಿರ್ಗ ಬೆಟ್ಟ ಇನ್ನೊಂದು ತೋರಿಸ್ತೀನಿ. ಇವ್ಳು ನೋಡಿ ಕಲ್ಲು ಮಾಡ್ಕೊಳಕ್ಕೆ ನ್ಯಾಚುರಲ್ ಕಲ್ಲಿಗೋಸ್ಕರ ಹೆಂಗ ಹಾಕೊಂಡವಳೆ. ಗೈಸ್, ನಮ್ಮ ಅಜ್ಜಿ ಫುಲ್ಲು ಮನೇನ ಫುಲ್ ರಿನೋವೇಷನ್ ಮಾಡಿಸ್ಬಿಟ್ಟವ್ರೆ. ನಾನು ಏನೂ ನೋಡಿಲ್ಲ, ನಾನು ಇವಾಗ ಬಂದಿದ್ದೀನಿ. ಏನು ಅಲ್ಲೂ ರಿನೋವೇಷನ್ ಮಾಡಿಸ್ಬಿಟ್ಟವ್ರೆ. ಇಲ್ಲಿ ಎಲ್ಲ ಕಡೆ ರಿನೋವೇಷನ್. ಕೋಳಿ ಅಂಗಡಿಗೆ ಹೋಗಿ ಬಿಡಿ ಕಳಂಗೆ ಇಲ್ಲ. ಅಶಾಕ ನನಗಿಂತ ಮುಂಚೆನೇ ವ್ಲಾಗ್ ಮಾಡಿದೆ, ಅದು ಪ್ರ್ಯಾಂಕ್ ವಿಡಿಯೋಸು ಎಲ್ಲನೂ ಮಾಡಿದೆ ಅಶಾಕ. ಅದನ್ನೆಲ್ಲನೂ ಹಾಕ್ತೀನಿ ನೋಡಿ. ಫಸ್ಟೇ ಅದನ್ನ ಹಾಕ್ಬಿಟ್ಟು ಆಮೇಲೆ ನಾನು ಮಾಡಿರೋ ವ್ಲಾಗ್ನ. ಆ್ಯಂಡ್ ನಾವು ಮನೆಗೆ ರೀಚ್ ಆದ್ವಿ. ಈಗ ಇನ್ನೊಂದು ಕಾರ್ ಬರ್ತಿದ್ದೆ, ಅದು ಬಂದ್ಮೇಲೆ ತೋರಿಸ್ತೀನಿ ನೋಡಿ. ನ್ಯಾಚುರಲ್ ಕರ್ಸ್ ಅಂದರೆ ಮಧ್ಯಾಹ್ನ ತೇರ್ ಅಂದರೆ ಕಳಶ ಎಲ್ಲ ಕೊಡೋದಿದೆಯಲ್ಲ, ಅವಾಗ ರೆಡಿ ಆಗ್ಬೇಕಂತ ಅವ್ಳು ಈಗಲೇ ಕರ್ಲ್ ಮಾಡ್ಕೊತೀರ. ಅವಾಗ ಮಾನ ಮರ್ಯಾದಿಲ್ಲ. ನ್ಯಾಚುರಲ್ ಕರ್ಲ್ಸ್ ಇನ್ನೂ ಬಂದಿಲ್ಲ, ಅದು ನೀಟಾಗಿ ಮಾಡಿಲ್ಲ. ಎಲ್ಲ ಮಕ್ಳು ರೀ. ನಾನು ಗೈಸ್ ನೋಡಿ ಬಂದ್ರು. ಏನಕ್ಕೆ ಹೋದ್ರು ಅವರು? ಗೈಸ್ ನಾವು ಇವಾಗ ಕ್ರಿಕೆಟ್ ಇಲ್ಲ ಥರ್ಡ್ ಅಂಪೈರ್. ಇದೇನು ಒಬ್ಬೊಬ್ರು ಹೊಡೋದು? ಬಾಲ್ ಬಂತು ನೋಡಿದ್ರ? 2 balls. 1 2 3 4 5 ಪ್ರೆಜೆಂಟ್ ಅಂತ ತೋರಿಸು. ನಾನು ಬರ್ತೀನಿ ಜೊತೆ. ಬಾಲ್ ಕಾಣ್ಬೇಕು ತಾನೆ? ನಳ್ಳಮ್ಮ ಬತ್ತು. ಇನ್ನೊಂದು ಕಾರ್ ಬಂತು ಗೈಸ್. ಚಡಾನ್. ಹಾಯ್ ಗೈಸ್, ಬಡಗಾಲ.
ಅಮ್ಮ ಏನಂತೀಯ ನೀನು ಇವತ್ತಿನ ಬರ್ತಡೇ ಏನಂತೀಯ? ಹ್ಯಾಪಿ ಬರ್ತ್ಡೇ ಅಮ್ಮ, ತುಂಬಾ ಖುಷಿ ಅಮ್ಮ. ಇಲ್ಲ ಹ್ಯಾಪಿ ಬರ್ತ್ಡೇ. ನಾವು ಕೊಡ್ಸಿರೋ ಗಿಫ್ಟ್ಗೆ ಏನಂತೀಯ ಅಮ್ಮ? ಗಿಫ್ಟ್ಗೆ ಏನಂತೀಯ? ಅಮ್ಮ ಏನು ತಿಂಡಿ ಕೊಡಿ. ಬಿದ್ದೋಳು ಕರ್ಕಡೆ ಅವಳು ಮಮ್ಮಿ ನಾ ಹಿಂದಕ್ಕೆ ಬಿದ್ದೋಳು ಕರ್ಕ ಆ ಕಡೆ ಕೊಳ್ಳ ಮಮ್ಮಿ ಒಳಗೆ ಕರ್ಕೊಳ್ಳ ಏ ನಮ್ಮ ಅವ್ವ ನೋಡಲ್ಲಿ ಹೇಳ್ತಾ ಇದ್ದೆ. ಏ ಲೋಕಪ್ಪ ನಮ್ಮ ಅಜ್ಜಿ ಅಳ್ಮಂಚಿ ಯಾವಾಗಲೂ ಹೇಳದೆ. ಎಲ್ಲರೂ ಸುಸ್ತಾಗೋಗ್ಬಿಡ್ತೀವಿ ಹಾಡಿ ಮತ್ತೆ ಲಗೋರಿ ಚೇತಮ್ಮ ಇಲ್ಲಿ ಯಾಕೆ ಯಾಕೆ ಚೇತಮ್ಮ ಅಲೋ ಇವ್ರು ಹೇಳ್ತಾ ಇರೋದಕ್ಕೆ ಚೇತೆ ಮಾಡ್ತೈತೆ ನಳ್ಳೆ ಮಾಡ್ತೈತೆ ರಚನೆ ಮಾಡ್ತೈತೆ ಇವ್ರು 4 ಜನನೂ ಹೇಳ್ತವ್ರೆ. ಗೈಸ್ ಇವತ್ತು ಎಲ್ಲರೂ ತುಂಬಿಕೊಂಡಿದ್ದೀವಿ ನಮ್ಮಲ್ಲಿ ಆ್ಯಂಡ್ ನಾವೆಲ್ಲ ಡ್ರೀಸ್ ಮಾಡ್ತಾ ಇದ್ದೀವಿ. ತಗೊಂಬ ಅಶಾಕ ಜಾಗ ಬಿಡು. ಎಬ್ರು ಹಿಂಸೆ ಕೊಡೋದಂದ್ರೆ ಇವರೇನೆ. ಮಲಗಿದ್ದೀನಿ ಎಬ್ರಿಸ್ಬಿಟ್ಟು ಯಾವಾಗ ಮಲಗಿದೀನಿ ನಂಗೆ ಕಾಲೇಜ್ ಸೆಂಟರ್ಗೆ ಮಲ್ಕೊಳಕ್ಕಾಗಿಲ್ಲ. ಏನಂದ್ರೆ ಇವಳು ಕಾಲೇಜ್ ಇದ್ದಾಗ್ಲೂ ಮಲ್ಕೋತಾಳೆ, ಇಲ್ದೇದಾಗ್ಲೂ ಮಲ್ಕೋತಾಳೆ, ಯಾವಾಗ್ಲೂ ಮಲ್ಕೋತಾಳೆ. ಇವಾಗ ಒಟ್ಟಿಗೆ ಅಂದ್ರೆ ನಿದ್ದೆ ಎಷ್ಟು ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ, ಅದೆಷ್ಟು ಪ್ರಿಷಿಯಸ್ ಥಿಂಗ್ ಅಂದ್ರೆ ಬಂದ್ಬಿಡ್ತು. ಇವಾಗ ಲಗೋರಿ ಆಡಕ್ ಕರ್ಕೊಂಡು ಹೋಗ್ತಿದ್ದಾರೆ. ಮಲಗಿದವ್ರನ್ನ ಎಬ್ರಿಸ್ಬಿಟ್ಟು ಬರ್ತಾ ಇಲ್ಲ ಅಂದ್ಬಿಟ್ಟು ಮಲಗಿರೋರ್ನೆಲ್ಲ ಎಬ್ರಿಸ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಏನು ಬುದ್ಧಿ ಕಲ್ತಿದ್ಯೋ ಅವರು ಇವರು. ಈಗ ಲಗೋರಿ ಆಡಕ್ ಹೋಗ್ತಿದೀವಿ. ಏ ಹೊಡಿಯಕ್ಕೆ ಅದು ಇಲ್ಲಿ ತಡಿ ಇಲ್ಲಿಗೆ ಕೂಡ ಬಲ್ಲ. ಹೊಡಿಯಕ್ಕೆ ಬಿಟ್ಟಿಸ್ ಹೊಡೆದ್ಬಿಡ್ತೀವಿ. ಅಲ್ಲಿಕ್ಕೆ ಪರವಾಗಿಲ್ಲ ಅದಕ್ಕೆ ಅಷ್ಟೇ. ಯಾರು ತಿರ್ಗಾ ಸಾಯಂಕಾಲ ಎದ್ದೋಗಲ್ಲ. ಔಟ್ ಅದು ಆಡಕ್ಕೆ ಅದು ಹೊಡಿಯಕ್ಕೆ ಇವಾಗ್ಲೇ ಅರ್ಥ ಮಾಡ್ಕೊಳ್ಳಿ. ಕಟ್ಟಾಯ್ತು ಅಲ್ಲ ಇಲ್ಲೇ ಅವಳೆ ಅಲ್ಲೇ ಇದ್ದವಳೆ. ನೋಡಿ ನಮ್ಮಣ್ಣ ಅವ್ಳಿಬ್ರು ಗುಂಡ ಅಂತವ್ರು. ಇವನು ಗುಂಡ ಆ ಕಡೆ ಇರೋನು ಗುಂಡ. ಈ ಗುಂಡ ಇಬ್ರು ತಿರ್ತಾರೆ ನೋಡಿ. ಗುಂಡ ಇವನ್ ಇದು ಮಾಡಿದ್ದು ಇವನೇ. ಬರ್ತಡೆಗೆ ಕೇಕ್ ತಗೊಂಡ್ಬರ್ತೀನಿ. ಸರ್ಪ್ರೈಸ್, ಇಬ್ರದು ಸರ್ಪ್ರೈಸ್. ಸರ್ಕಲ್ ಬಂದಿದ್ದೀವಿ ಕೇಕ್. ಅಕ್ಕಂಗೆ ಐಡಿಯಾ ಐತೆ. ಇಲ್ಲಿ ಯಾವ ಕೇಕ್ ಸಿಗುತ್ತೋ ಆ ಕೇಕ್ ತಗೋತಾರೆ. ಇಲ್ಲ ಸುಳ್ಳು ಹೇಳ್ತಾವ್ರು. ಆಗಲೇ ಆರ್ಡರ್ ಕೊಟ್ಟವಳು, ಸುಮ್ಮನೆ ಹೇಳ್ತಾವಳು. ಗಗನ ಬ್ಲಾಗ್ ಮಾಡ್ತಾವಳೆ. ಒಂದು ಕೇಕ್ ತಗೊಳಕ್ಕೆ 5 ಮೆಂಬರ್ಸ್ ಬಂದಿದ್ದೀವಿ. ಇನ್ನೊಂದು ಕೇಕ್ ಆರ್ಡರ್ ಕೊಟ್ಟಿದ್ದೀವಿ ಯಾಕಂದರೆ ನಾಳೆ ಕೃತಿ ಬರ್ಡೇ ಅಲ್ವಾ. ಇದು ರಚನಾ ಬರ್ಡೇ ಕೇಕ್ ಬಂದು ಮಿನಿಮಮ್ 10 to 15 kg. ಅದರಿಂದ ನಾವು ಸ್ಪಾನ್ಸರ್ಸ್ ಬೈ ಗಗ. ನೋ ವೈಸ್ ಎಲ್ಲ ಇವಾಗ ಇವಾಗ ಅಮ್ಮ ಕೇಕ್ ತಗೊಂಡು ಹೋಗ್ತೀವಿ, ಆಮೇಲೆ ಕೃತಿ ಕೇಕ್ ತಗೊಂಡು ಹೋಗ್ತೀವಿ. ಅವಳು ನಾಳೆ ಬರ್ಡೇ.
ನಾವು ರಚನೆಗೆ ವೆನಿಲ್ಲ ಮಾಡಿಸಿದ್ದೀವಿ, ಕೃತಿಗೆ ಚಾಕ್ಲೇಟ್ ಕೇಕ್. ಇದೇ ಅನಿಸುತ್ತೆ ನನ್ನ ಪ್ರಕಾರ ಅಲ್ಲ, ವೆನಿಲ್ಲ ಅದೇ ಇಲ್ಲ, ಇದು ಅನಿಸುತ್ತೆ ವೈಟ್ ಕಲರ್. 3 kgs ಮಾಡಿಸಿದ್ದು. ಸೊ ಕೇಕ್ ತೊಗೊಂಡಿದ್ದೀವಿ, ಇಲ್ಲ ಕೇಕ್ ಕಟ್ ಮಾಡ್ಬೇಕು. ಹ್ಯಾಪಿ ಬರ್ಡೇ 40 ಅಂತ ಹಾಕ್ಸಿದ್ದೀವಿ. ಇದೇ ಕೇಕ್. ಬಾ ಇಲ್ಲ ಸ್ಮೆಲ್ ಮಾಡು ಮುಟ್ಪಡಿ ಸ್ಮೆಲ್ ಮಾಡಿ ಪಿಸ ಆಗ್ತದೆ. ಸ್ಮೆಲ್ ಮಾಡಿ ಏನದು ನೋಡಿ ಚಿಕನ್ ಸ್ಮೆಲ್ ಬಂದೆ. ಚಿಕನ್ ಮಾಡಿಸಿರೋದು, ಚಿಕನ್ ಫ್ರೈಡ್ ಚಿಕನ್. May God bless you. Happy birthday to you. Happy birthday to you. Happy birthday to you. तुझे काटे पानी ने कटना और नाड़ी में क्या करेगा? ಓ ಇದು ಅರ್ಧ ಕಟ್ ಮಾಡಿ ಎತ್ತಿಕ್ಬಿಡ್ರು. ओ मारो. ಕೈಸ್ ನೋಡಿ ಎಷ್ಟು ನೋಡಿ ಅವ್ರಿಗೆ ನೋಡ್ರಿ ಹೋಗ್ತಾರೆ. ಅವರು ಯಾವಾಗಲೂ ಲೇಟ್. ನಮ್ಮ ಬಾವ ಸರ್ಪ್ರೈಸಾಗಿ ಬಂದ್ಬಿಟ್ಟು ನಿಂತ್ಕೊಂಡ್ಬಿಟ್ಟು ಪಲಾಕಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ. ನೋಡಿ ಎಷ್ಟು ಸಲ ಹೆಂಗ್ ರೆಡಿ ಆಗೋದು. ಇನ್ನೊಬ್ಳು ಇಲ್ಲಿ ಇದ್ಲು, ಅದೆಲ್ಲೋದು. ಕೇಳೋ ಸೀರೆ ಚೇಂಜ್ ಮಾಡ್ತೀನಿ. ಅಮ್ಮ ಮಾತಾಡ್ಕೊಡು. ಎಲ್ಲರೂ ಡ್ರೆಸ್ ಚೇಂಜ್ ಮಾಡ್ಬಿಟ್ಟವ್ರೆ ಡ್ಯಾನ್ಸ್ ಆಡೋಕ್ಕೆ. ತಮಟೆ ಬನ್ನಿ ಅಂತ ಕಾಯ್ತಾರೆ. ನೋಡಿ ಸಣ್ಣ ಗಂಟೆಲ್ಲ ಹೆಂಗಿದ್ರು ಪಾಪ ಎಲ್ಲ ಹೆಂಗಾರ. ಗರ್ಲ್ಸ್ ಇದು ಬ್ಲಾಗ್ ಏನಂದ್ರೆ ಅವ್ರು ಕೇಕ್ ಕಟ್ ಮಾಡಿರೋದು ಬ್ಲಾಗ್ ಮಾಡಿಲ್ಲ. ನೈಟ್ ಮಡಿಗೆ ಎಷ್ಟೊಂದು ಎಬ್ಸೋದು ನಾನು ಮಲ್ಕೊಂಡಿದ್ದೆ, ಎಷ್ಟು ನಿದ್ದೆ ಇರಲಿಲ್ಲ. ಆದರೆ ಏನು ಗೊತ್ತಾ, ಇವಾಗ ಬೆಳಗ್ಗೆ ಟಿಫನ್ಗೆ ಚಿಕನ್ ಮಾಡವ್ರೆ. ಚಿಕನ್ ಮತ್ತೆ ಇಲ್ಲ, ಚಿಕನ್ ಅಷ್ಟೇ ಮಾಡಿರೋದು. ಚಿಕನ್ ಗೊಜ್ಜು ಮಾಡೋರು ನಮ್ಮ ಬಾವ. ಆ್ಯಂಡ್ ಮಧ್ಯಾಹ್ನಕ್ಕೆ ಮಟನ್ ಮತ್ತು ಚಿಕನ್ ಮತ್ತೆ ಮಾಡಿರೋ ಬಾವ ತೋರಿಸ್ತೀನಿ. ಈಗೆಲ್ಲ ಊಟ ಮಾಡ್ತಾರೆ, ಅದು ಫೋಟೋ. ಸೊ ಬನ್ನಿ ಬ್ಲಾಗ್ ಮತ್ತೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ಇವತ್ತು. ಯಾರು ಮಾಡಿಲ್ಲ ನೋಡಿ, ಇವರೇ ಮಾಡಿ ಚಿಕನ್ ಗೊಜ್ಜು. ನಿದ್ದೆ ಮಾಡಿಬಿಟ್ಟಿದ್ದೆ. ಈಗಲೂ ನಮ್ಮ ಭಾವನೆ ಮಾಡ್ತಾರೆ. ಯಾಕೆ ಹೋಗಲೇ
ನಂಗೆ ಗೊತ್ತಿಲ್ಲ, ಅವ್ರು ಕೇಳ್ಬಿಟ್ಟು ಹೇಳಪ್ಪ. ನಾನು ಕ್ಲಿಯರಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಏನಂದರೆ ಇವರು ನಮ್ಮನೆ ಮಕ್ಕಳೆಲ್ಲರೂ ನೈಟು 3 ಗಂಟೆವರೆಗೂ ನಕ್ಕೊಂಡು ಆಡ್ಕೊಂಡು ಕೂತಿದ್ರು. ನಾವು ಮಲ್ಕೊಂಬಿಟ್ವಿ 2 ಗಂಟೆಗೆ. ಮತ್ತೆ 5 ಗಂಟೆಗೆ ಎದ್ದು ಅದು ಹಾಕ್ಕೊಂಡಿಲ್ಲ, ಯಾಕಂದ್ರೆ ನಾನು ಮಲ್ಕೊಬಿಟ್ಟಿದ್ದೆ, ನಾನು ಎದ್ದಿರಲಿಲ್ಲ. ನಾನು ಎದ್ದಿದ್ದೆ 7 ಗಂಟೆಯಲ್ಲಿ. ಆ್ಯಂಡ್ ಇವಾಗ ಪಾತ್ರೆ ಇತ್ತು, ಸ್ವಲ್ಪ ಪಾತ್ರೆ ತೊಳೆದ್ವಿ. ಇವಾಗ ಆಟ ಆಡೋಕೆ ಹೋಗೋರೆ. ಪಾಪ ಅವರೆಲ್ಲ ಅಡುಗೆ ಮಾಡ್ತವ್ರೆ. ನಮ್ಮ ಮಕ್ಕಳೆಲ್ಲ ಅಲ್ಲಿ ಲಗೋರಿ ಆಡೋಕೆ ಹೋಗ್ತಾಯಿದ್ವಿ. ಬನ್ನಿ ಹೋಣ. ಮನ ಮರ್ಯಾದೆ ಇಲ್ದಾರ ಆಡ್ತಾರೆ. ನಂಗೆ ಕರೆದ್ರು ನಾನು ಬರ್ತೀನಿ ಅಂದ್ಬಿಟ್ಟು ಹೋಗಿಲ್ಲ. ನೋಡಿ ನನ್ನ ಫೋನ್ ಇಲ್ಲೇ ಕೊಟ್ಟು ಬರ್ತೀನಿ ಚಾರ್ಜಿಂಗ್. ಚಾರ್ಜಿಂಗ್ ಪಡ್ಕೊಳಲ್ಲ ಮಾಡಿದ್ದೀನಿ ಕಣ. ನನ್ನ ಸ್ಟೋರಿಲಿ ಹೋಗಿ ನೋಡು ಗೈಸ್. ಇವಾಗ ನಾವು ಲಗೋರಿ ಆಡೋಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಬ್ಲಾಗ್ನ ಚೈತಮ್ಮ ಮಾಡ್ತಾರೆ ಚೈತಮ್ಮ. ಇವರೆಲ್ಲ ಇಲ್ಲಿ ಮಾಡ್ತವ್ರೆ, ಅಡುಗೆ ಮಾಡ್ತವ್ರೆ. ಸೊ ನನಗೆ ಇಲ್ಲಿ ವ್ಲಾಗ್ ಮಾಡೋಕ್ಕಾಗಲ್ಲ ನೋಡಿ. ಹೌದು, ಅದೆಲ್ಲ ಹೇಳೋಕ್ಕಾಗಲ್ಲ. ಎಲ್ಲ ಮಲ್ಕೊಂಡವ್ರೆ ಗೈಸ್. ಇವ್ ನೋಡಿ ಝೂಮ್ ಆಗ್ತಿದ್ದೀನಿ ಇನ್ನು. ಬಾ ನೀವು ನೆಕ್ಸ್ಟು ಹೋಟ್ಲಿಗೆ ಬಿಡ್ಬೇಕು, ಆ ಥರ ಫೇಮಸ್ ಬರ್ತೀನಿ. ನೋಡಿ ಎಲ್ಲ ರೆಡಿ ಆಯ್ತು. ಇವಾಗ ನಾವೇ ಊಟ ಕುತ್ಕೊಂಡ್ಬಿಟ್ಟಿದೀವಿ. ಬಂದವ್ರಿಗೆ ಇಕ್ಕಕ್ಕಿಂತ ನಾವೇ ಊಟ ಕುತ್ಕೊಂಡ್ಬಿಟ್ಟಿದೀವಿ. ನೋಡಿ ನಮ್ಮ ಹೋಮ್ ಮಿನಿಸ್ಟರ್ ನಾನ್ ವೆಜ್ ಇದು ಮಾಡ್ರೆ ಭಟ್ರು ಬಂದು ಎಲ್ಲ ಕತ್ತೆ ಹಾಕಿದ್ಯಾ? ಇನ್ನ ಯಾರು ಬಂದಿಲ್ಲ. ಅಲ್ಲಿ ಲೋಕ್ಯಪ್ಪ ಅಂತ ಒಂದು ಮೊಟ್ಟೆ ಬೇಸಕ್ಕೆ ನಾಳೆ ಮಾಡುತ್ತೆ. ತಿಂದಾಗದ್ಮೇಲೆ ಕೊಡ್ತೀವಿ. ಹೇಳು ಗೈಸ್, ನಿಮ್ಗೊಂದು ದೃಶ್ಯ ತೋರಿಸ್ತೀನಿ. ಆ್ಯಂಡ್ ಇನ್ನೊಂದು ಗ್ರೂಪ್ ನೋಡಿ ಗೈಸ್, ಅಲ್ಲಿ ಕೊಡಿತಾರೆ. ಅವತ್ತು ಊಟ ಎಲ್ಲ ಮಾಡಿದ್ವಿ. ಅವ್ರ ಪಾರ್ಟಿ ಮಾಡಕ ಸೆಂಟ್ರ್ ಅಷ್ಟೇ ಗೈಸ್. ಎಲ್ಲರೂ ಆಟ ಆಡಿ ಈಗ ಊಟ ಮಾಡಿ ಮಲ್ಕೊಬೇಕು. ನಾಳೆ ವಾಪಸ್ ನಾವು ಬೆಂಗಳೂರಿಗೆ ಹೋಗ್ತಿದ್ದೀವಿ ಅಷ್ಟೇ. ಬ್ಲಾಗ್ನ ನಾವು ಹೋಗ್ತಾ ಇದ್ದೀವಿ, ಮಳೆ ಬರಂಗಿದೆ. ಬಾಯ್ ಗೈಸ್. ಎಲ್ಲೂ ಹಾಕಲ್ಲ. ತುಂಬಾ ದಿನ ಬಿಟ್ಟು ಆಡಿದ್ರೆ ಎಲ್ಲಾರ್ಗು ನೋವು. ಗೈಸ್ ಇಷ್ಟೇ, ಊರ ಬೆಲ್ಲ ಮುಗೀತು. ನಾವು ಇವಾಗ ಬೆಂಗಳೂರಿಗೆ ಹೋಗ್ತಿದ್ದೀವಿ. ನಾವು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್. ಬಸ್ಸಲ್ಲಿ ಊಟ ಮಾಡ್ತಾ ಇದ್ದೀವಿ. ನನ್ನ ಕಾಲೇಜು ತಿಂಡಿ ಇಡ್ಲಿ ತಿಂತಾ ಇದ್ದೀವಿ ಬಸ್ಸಲ್ಲಿ. ಅವರೆಲ್ಲ ಕಾರಲ್ಲಿ ಹೊರಟ್ರು, ನಾವು ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ.